ನಮಸ್ಕಾರ ಎಲ್ಲರಿಗೂ. ಕುಕ್ ವಿತ್ ಆರ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತರಕಾರಿ ಉಪ್ಪಿಟ್ಟು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇದಕ್ಕೆ ಬೇಕಾಗಿರುವ ಸಾಮಾನ ಫಸ್ಟ್ ಏನೇನು ಬೇಕಾಗ್ತಾವಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೊಳಗೆ ಫಸ್ಟ್ ಗಜ್ಜರಿ ಬೇಕಾಗ್ತದೆ, ಸಣ್ಣಗೆ ಹೆಚ್ಚಿರೋ ಗಜ್ಜರಿ. ಆಮೇಲೆ ಒಂದು ಸಣ್ಣಗೆ ಹೆಚ್ಚಿರೋ ಉಳ್ಳಾಗಡ್ಡಿ, ಆಮೇಲೆ ಒಂದು ಸಣ್ಣಗೆ ಹೆಚ್ಚಿರೋ ಟೊಮೆಟೊ, ಸ್ವಲ್ಪ ಒಂದು 4-5 ಗೋಡಂಬಿ. ಇದು ಆಪ್ಷನಲ್ಲ, ಇದು ಬೇಕಾದ್ರೆ ತೊಗೋಬೋದು, ಇಲ್ಲಾಂದ್ರೆ ಇಲ್ಲ. ಒಂದು ಹಿಡಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ, ಆಮೇಲೆ ಒಂದು ಎಸಳು ಕರಿಬೇವ, ಆಮೇಲೆ ಒಂದು ಅರ್ಧ ಬೆಟ್ಲ ಗ್ರೀನ್ ಪೀಸ್ ಅಂದರೆ ವಟಾಣಿ ಹೆಚ್ಚು ತೊಗೊಂಡಿದ್ದೀನಿ ನಾನು. ಆಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಅದಾವು, 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಉಪ್ಪಿಟ್ಟು ಮಾಡೋಕೆ ಬೇಕಾಗಿರೋಷ್ಟು ಎಣ್ಣೆ, 1 ಬಟ್ಲ ರವೆ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಐತೆ ಮತ್ತು 4 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚು. ಯಾಕಂದ್ರೆ ಫಸ್ಟ್ ನಾವು ರವಾನ ಚೆನ್ನಾಗೆ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಇವಾಗ 1 ಬಟ್ಲ ತೊಗೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು. ಇವಾಗ ರವೆ ಹಾಕೋ, ಇದು ಸ್ವಲ್ಪ ಲೈಟ್ ಬ್ರೌನಿಶ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಅಂದರೆ ಉಪ್ಪಿಟ್ಟು ಉದುರಾಗಿ ಚೆನ್ನಾಗೆ ಆಗುತ್ತೆ. ಇವಾಗ ನೀವು ನೋಡ್ಬೋದು, ಇದು ಸ್ವಲ್ಪ ಲೈಟ್ ಬ್ರೌನಿಶ್ ಕಲರ್ ಬಂದೈತಿ. ಆಮೇಲೆ ನಾವು ಸ್ಮೆಲ್ ನೋಡ್ರೆ ಗೊತ್ತಾಕತಿ ರವೆ ಹೊಡೆದೈತೆ ಅಂತೇಳಿ. ಭಾಳ ಹುರ್ಕೋಬಾರ್ದು, ಯಾಕಂದ್ರೆ ಉಪ್ಪಿಟ್ಟು ಆದ ನಂತರ ಅದು ಹೊತ್ತಿದ್ದು ಸ್ಮೆಲ್ ಬರುತ್ತೆ. ಇವಾಗ ನಾನು ಇದನ್ನು ವಾಪಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ರವೆ ಹುರ್ಕೊಂಡು ತೆಗೆದಿಟ್ಕೊಂಡೀವಿ. ಇವಾಗ ಒಗ್ಗರಣೆ ಹಾಕೊಳಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನಾನು ಇಲ್ಲಿ. ಇವಾಗ ಫಸ್ಟಕ್ಕೆ 1 ಸ್ಪೂನ್ ಇಲ್ಲಿ ನಾವು ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ತೊಗೊಂಡಿದ್ದೆವು, ಇದನ್ನೆರಡು ಹಾಕ್ಕೋಬೇಕು. ಇದು ಲಘುನ ಫ್ರೈ ಆಗಂತೇಳಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಸ್ವಲ್ಪ ಲೈಟ್ ಬ್ರೌನ್ ಆದ ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ಳೋಣ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಲಘುನ ಫ್ರೈ ಆಗಂಗಿಲ್ಲ, ಅದಕ್ಕೆ ಇದನ್ನ ಫಸ್ಟ್ ಹಾಕೋಬೇಕು. ನೀವು ನೋಡ್ತಿರ್ಬೋದು, ಇವಾಗ ಸ್ವಲ್ಪ ಉದ್ದಿನಬೇಳೆ ಲೈಟ್ ಬ್ರೌನಿಶ್ ಆಗಿದಾವು. ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕೋತೀನಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಚಟಪಟ ಅನ್ನತಾವು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋತೀನಿ. ಆಮೇಲೆ 1 ಎಸಳು ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ, ಅದನ್ನ ಹಾಕೋತೀನಿ. ನೀವು ನೋಡ್ತಿರ್ಬೋದು ಉದ್ದಿನಬೇಳೆ ಇವಾಗ ಬ್ರೌನಿಶ್ ಕಲರ್ ಬಂದವು. ಇವಾಗ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕೋತೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಉಪ್ಪಿಟ್ಟಿದ್ದ ಸ್ಮೆಲ್ಲ ಚಲೋ ಬರುತ್ತೆ, ಅದಕ್ಕೆ ಉದ್ದಿನಬೇಳೆ ಹಾಕೋತೀವಿ. ಇವಾಗ ನೀವು ನೋಡ್ಬೋದು ಉಳ್ಳಾಗಡ್ಡಿ ಹಾಫ್ ಫ್ರೈ ಆಗಿರ್ಬೋದು. ಈಗ ವೆಜಿಟೇಬಲ್ಸ್ ಎಲ್ಲನೂ ಫ್ರೈ ಆಗತ್ತವು. ಅದರೊಳಗೆ ಈಗ 4 ಸಣ್ಣಗೆ ಹೆಚ್ಚಿರೋ ಮೆಣಸಿನ್ಕಾಯಿನ ಹಾಕ್ತೀನಿ ನಾನು. ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಟೊಮೆಟೊ ಹಾಕೋತೀನಿ ನಾನು. ಇವಾಗ ನೀವು ಸ್ವಲ್ಪ ನೋಡ್ಬೋದು ಟೊಮೆಟೊ ಸ್ವಲ್ಪ ಮೆತ್ತಗಾಗಿದಾವು. ಇವಾಗ ನಾವು ಸಣ್ಣಗೆ ಹೆಚ್ಕೊಂಡಿರೋ ಗಜ್ಜರಿ ಹಾಕೊಳ್ತೀನಿ. ಆಮೇಲೆ ಇನ್ನೊಂದು ಅರ್ಧ ಬಟ್ಲ ನಾವು ಏನು ಗ್ರೀನ್ ಪೀಸ್ ತೊಗೊಂಡಿದ್ದಲ್ಲ ವಟಾಣಿ, ಹಸಿ ವಟಾಣಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಇನ್ನೊಂದು ಸ್ವಲ್ಪ ಮೆತ್ತಗೆ ಹಾಕೋ ತನಕ ಈ ಎಲ್ಲ ವೆಜಿಟೇಬಲ್ಸ್ನ ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ನೀವು ನೋಡ್ಬೋದು ಎಲ್ಲ ವೆಜಿಟೇಬಲ್ಸ್ ಮೆತ್ತಗಾಗಿದ್ದಾವೆ. ಇದನ್ನು 4 ಗೋಡಂಬಿ ತೊಗೊಂಡಿದ್ನಲ್ಲ, ಈ ಗೋಡಂಬಿನ ಈ ಥರ ಈಗ ಆ್ಯಡ್ ಮಾಡ್ಕೊಳ್ತೀನಿ. ಇದ್ರಾಗ ಅರಿಶಿನ ಪುಡಿ ಹಾಕೋಬೋದು, ಹಾಕದೇನೂ ಇರ್ಬೋದು, ಅದು ಆಪ್ಷನಲ್ಲ. ಇವತ್ತು ನಾನು ಅರಿಶಿನ ಪುಡಿ ಹಾಕದೇ ಇರೋದು ಪಿಂಡನ್ನು ತೋರಿಸ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ನೋಡ್ಕೊಂಡು ಹಾಕೋರಿ ಎಷ್ಟು ಉಪ್ಪು ಹಾಕ್ಬೇಕು ಅನ್ನೋದು. ವೆಜಿಟೇಬಲ್ಸ್ ಎಲ್ಲನೂ ಫ್ರೈ ಆಗಿದಾವೆ. ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ.
ಇವಾಗ ನಾವು 1 ಬಟ್ಲ ರವೆ ತೊಗೊಂಡಿದ್ದು ಅಂತಂದ್ರೆ ಇದರಲ್ಲೇ 2.5 ಬಟ್ಲ ನೀರು ಹಾಕೋಬೇಕು, ಅಂದ್ರೆ ಉಪ್ಪಿಟ್ಟು ಮೆತ್ತಗೆ ಆಗುತ್ತೆ. ಇವಾಗ ನೀವು ನೋಡಿರ್ಬೋದು ನೀರು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ನೀರು ಒಂದು ಕುದಿ ಬಂದ ನಂತರ ಇವಾಗ ನಾವು ಹುರಿದಿಟ್ಕೊಂಡು ರವೆ ಏನಿರ್ತದಲ್ಲ ಇದ್ರಾಗ ಆ್ಯಡ್ ಮಾಡಬೇಕು. ಸ್ವಲ್ಪ ಸಣ್ಣಂಗೆ ಬಿಟ್ಕೊಂತ ಹೋಗ್ಬೇಕು, ಅಂದ್ರೆ ಉಪ್ಪಿಟ್ಟಾಗ ಗಂಟಾಗಂಗಿಲ್ಲ. ನೋಡ್ತಿರ್ಬೋದು ನಾನು ಸ್ವಲ್ಪ ಸ್ವಲ್ಪ ಬಿಟ್ಕೊಳತೀನಿ. ನೀವು ನೋಡ್ತಿರ್ಬೋದು ಇವಾಗ ಉಪ್ಪಿಟ್ಟ ಕುದಿಯತೈತಿ. ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಹಾಕ್ತೀನಿ, ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಭಾಳ ಕುದಿ ಬಿಡಬಾರ್ದು. ಇದನ್ನು ಗ್ಯಾಸ್ ಆಫ್ ಮಾಡಿ ಮ್ಯಾಲೊಂದು ಮುಚ್ಚಳ ಮುಚ್ಚಿಟ್ರೆ ತಾನ ಹುಂದ್ಕೊಳತ್ತೆ. ಇದೆ ಅಂದ್ರೆ ಉಪ್ಪಿಟ್ಟು ಮೆತ್ತಗಾಗತ್ತೆ, ಜಿಗಿಟಾಗಂಗಿಲ್ಲ. ಇವಾಗ ಗ್ಯಾಸ್ ಆಫ್ ಮಾಡತ್ತೀನಿ ನಾನು. ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಕೋತೀನಿ. ಹಿಂಗೆ ಮುಚ್ಚಳ ಮುಚ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಬಿಡಬೇಕು, ಆವಾಗ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ಇವಾಗ ನೋಡೋಣ ಬರ್ರಿ, 5 ನಿಮಿಷ ಆಗೈತಿ. ನೀವು ನೋಡ್ಬೋದು ಇವಾಗ ನೀರೆಲ್ಲ ಆಡ್ಸ್ಕೊಂಡೈತಿ. ಆಮೇಲೆ ಉಪ್ಪಿಟ್ಟು ಮೆತ್ತಗೆ ಬಂದೈತಿ, ನೋಡ್ಬೋದು ನೀವು. ಇವಾಗ ಒಂದು ಬೌಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನಾನು. ಇದನ್ನು ನೋಡ್ಬೋದು ತರಕಾರಿ ಎಲ್ಲ ಚೆನ್ನಾಗೆ ಬೇದೈತಿ, ಮೆತ್ತಗೆ ಉಪ್ಪಿಟ್ಟು. ಎಲ್ಲರೂ ಉಪ್ಪಿಟ್ಟು ಅಂದರೆ ಗಟ್ಟಿ ಇರ್ತೈತೆ ಅಂತಾರೆ. ಹಿಂಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ತಂದ್ರೆ ಉಪ್ಪಿಟ್ಟು ಮೆತ್ತಗೆ ಬರುತ್ತೆ. ನೀವು ನೋಡ್ತಿರ್ಬೋದು ಬಿಸಿ ಬಿಸಿಯಾಗ ಇರೋ ಮೆತ್ತಂದ ತರಕಾರಿ ಉಪ್ಪಿಟ್ಟು ರೆಡಿ ಆಗೈತೆ. ಇದೇ ಥರ ಸಿಂಪಲ್ ರೆಸಿಪಿಗೋಸ್ಕರ ಕುಕ್ ವಿತ್ ಆರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ನ ಶೇರ್ ಮಾಡಿರಿ. ಥ್ಯಾಂಕ್ ಯು.